ಮಾಜಿ ಸಚಿವರು ಹಾಲಿ ಶಾಸಕರಾಗಿರುವಂತಹ ಎಸ್ ಸುರೇಶ್ ಕುಮಾರ್ ಅವರ ಆರೋಗ್ಯದಲ್ಲಿ ಏರುಪೇರಾಗಿದ್ದು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ತೀವ್ರ ಜ್ವರದಿಂದ ಬಳಲುತ್ತಾ ಇದ್ದಾರೆ ಶಾಸಕ ಸುರೇಶ್ ಕುಮಾರ್ ಅವರು. ತೀವ್ರ ನಿಗಾ ಘಟಕದಲ್ಲಿ ಎಸ್ ಸುರೇಶ್ ಕುಮಾರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ಮೆದುಳಿಗೆ ಜ್ವರ ತಗುಲಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳೆದ ತಿಂಗಳು ಬೆಂಗಳೂರಿನಿಂದ ತಿರುಪತಿಗೆ ಸೈಕಲ್ನಲ್ಲಿ ಪ್ರಯಾಣವನ್ನು ಮಾಡಿದ್ರು. ಬಳಿಕ ದೋಸ್ತಿ ಪಾದಯಾತ್ರೆಯಲ್ಲೂ ಕೂಡ ಒಂದು ದಿನ ಭಾಗಿಯಾಗಿದ್ರು ಎಸ್ ಸುರೇಶ್ ಕುಮಾರ್ ಅವರು. ಕಳೆದ 3-4 ದಿನಗಳ ಹಿಂದೆ ತೀವ್ರ ಜ್ವರಕ್ಕೆ ತುತ್ತಾಗಿ ನಿತ್ರಾಣರಾಗಿದ್ರು. ಶೇಷಾದ್ರಿಪುರಂನ ಖಾಸಗಿ ಆಸ್ಪತ್ರೆಗೆ ಅವರನ್ನು ದಾಖಲಿಸಲಾಗಿದೆ. ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಟ್ರೀಟ್ಮೆಂಟ್ ಅನ್ನು ಕೊಡಲಾಗ್ತಾ ಇದೆ. ತೀವ್ರ ಜ್ವರದಿಂದ ಬಳಲುತ್ತಾ ಇದ್ರು ರಾಜಾಜಿನಗರದ ಶಾಸಕ ಸುರೇಶ್ ಕುಮಾರ್ ಅವರು. ತೀವ್ರ ನಿಗಾ ಘಟಕದಲ್ಲಿ ಎಸ್ ಸುರೇಶ್ ಕುಮಾರ್ ಅವರಿಗೆ ಟ್ರೀಟ್ಮೆಂಟ್ ಅನ್ನು ಮುಂದುವರಿಸಲಾಗಿದೆ. ಮೆದುಳಿಗೆ ಜ್ವರ ತಗುಲಿರುವ ಬಗ್ಗೆ ಮಾಹಿತಿಯನ್ನು ಡಾಕ್ಟರ್ ಕೊಡ್ತಾ ಇದ್ದಾರೆ. ಕಳೆದ ತಿಂಗಳು ಬೆಂಗಳೂರಿನಿಂದ ತಿರುಪತಿಗೆ ಸೈಕಲ್ನಲ್ಲಿ ಪ್ರಯಾಣ ಮಾಡಿದ್ರು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘು ಮರಿಸ್ವಾಮಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರಾಘು, ಸುರೇಶ್ ಕುಮಾರ್ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅಂತ? ಪ್ರೇಮ, ತೀವ್ರ ಜ್ವರದ ಹಿನ್ನೆಲೆಯಲ್ಲಿ ನಿನ್ನೆ ಕುಟುಂಬಸ್ಥರು ಬೆಳಿಗ್ಗೆ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಳೆದ 3-4 ದಿನಗಳಿಂದ ಜ್ವರ ಇತ್ತು. ನಿನ್ನೆ ಅವರು ನಿತ್ರಾಣಗೊಂಡಂತ ಹಿನ್ನೆಲೆಯಲ್ಲಿ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಗಳಾಗಿದೆ. ಬಟ್ ವೈದ್ಯರು ಹೇಳುವಂತ ಪ್ರಕಾರ ಮೆದುಳಿಗೆ ಜ್ವರ ತಗುಲಿರುವಂತ ಪರಿಣಾಮವಾಗಿ ಸ್ವಲ್ಪ ಕಂಡೀಷನ್ ಸೀರಿಯಸ್ ಆಗಿದೆ. ಅವ್ರನ್ನ ಇನ್ನೊಂದ್ 2-3 ದಿನಗಳ ಕಾಲ ICU ನಲ್ಲಿ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಸೊ ಹಂಗಾಗಿ ಇನ್ನೊಂದ್ 2-3 ದಿನಗಳ ಕಾಲ ಅವರನ್ನ ICU ನಲ್ಲಿ ಇಟ್ಟು ಟ್ರೀಟ್ಮೆಂಟ್ ಅನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಅನ್ನುವಂತ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅವರಿಗೆ ನಿಮೋನಿಯಾ ಇರ್ಬೋದು, ಅದೇ ರೀತಿ ಡೆಂಗ್ಯೂ ಸೇರಿದಂತೆ ಅನೇಕ ಜ್ವರಗಳ ಟೆಸ್ಟಿಂಗ್ ಅನ್ನ ಕೂಡ ಮಾಡಲಾಗಿದೆ. ಬಟ್ ಅದ್ಯಾವುದೂ ಕೂಡ ಯಾವುದೇ ರೀತಿಯಾದಂತ ಡೆಂಗ್ಯೂ ಇಲ್ಲ ಅನ್ನುವಂಥದ್ದು ಬಂದಿದೆ. ಇನ್ನೊಂದ್ 2-3 ರಿಪೋರ್ಟ್ಗಳು ಬರ್ಬೇಕಿದೆ. ಈಗ ಸದ್ಯ ಅವರನ್ನ ಇನ್ನೊಂದ್ 2-3 ದಿನಗಳ ಕಾಲ ICU ನಲ್ಲಿ ಇಟ್ಟು ಚಿಕಿತ್ಸೆಯನ್ನ ಕೊಡಬೇಕಿರುವಂತ ಕಾರಣಕ್ಕಾಗಿ ಬೇರೆ ರಿಪೋರ್ಟ್ಗಳು ಬಂದ ಬಳಿಕ ಏನಾಗಿದೆ ಅನ್ನೋಂಥದ್ದು ಗೊತ್ತಾಗುತ್ತೆ. ಮೆದುಳಿಗೆ ಜ್ವರ ಇಳಿದಿರುವಂತ ಕಾರಣಕ್ಕಾಗಿ ಸ್ವಲ್ಪ ಕಂಡೀಷನ್ ಸೀರಿಯಸ್ ಆಗಿದೆ. ಆ ಕಾರಣಕ್ಕಾಗಿ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇಡಬೇಕಾದಂತ ಪರಿಸ್ಥಿತಿ ಇದೆ. ಹಾಗಾಗಿ ಇನ್ನೊಂದ್ 2-3 ದಿನಗಳ ಕಾಲ ಅವರನ್ನ ತೀವ್ರ ನಿಗಾ ಘಟಕದಲ್ಲಿ ಇಟ್ಟು ಅವರನ್ನ ನೋಡುವಂತ ಕೆಲಸಗಳಾಗುತ್ತೆ. ಅದಾದ ನಂತರದಲ್ಲಿ ರಿಪೋರ್ಟ್ ಬಂದ ಬಳಿಕ ಎಲ್ಲವೂ ಗೊತ್ತಾಗುತ್ತೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ರಾಘು ತಮ್ಮೆಲ್ಲ ಮಾಹಿತಿಗಾಗಿ.